ನಮಸ್ತೆ, ವೆಲ್ಕಮ್ ಹಿಂದೂ ಸ್ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್. ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಕೊಂಡು ತುಪ್ಪ ಹಾಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕೊತೀನಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ. ಈ ಥರ ದ್ರಾಕ್ಷಿ ಇಷ್ಟು ದಪ್ಪ ಆಗಬೇಕು, ತುಂಬ ಸಿಹಿಬಾರ್ದು, ಸಾಕಾಗತ್ತೆ ಇಷ್ಟು. ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕೊತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೆಲ್ಲ ಹಾಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಅರ್ಧ ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 1-2 ಗ್ಲಾಸು ಬೆಲ್ಲ ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಳೋಣ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಪಾಕ ಬರಬೇಕು ಅಂತ ಏನಿಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತೊಳೆದಿರೋಂಥ ಹೆಸರುಬೇಳೆ ಹಾಕೊಳ್ಳೋಣ. ಹೆಸರುಬೇಳೆ ಒಂದ್ಸರಿ ತೊಳೆದಿದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಈ ಥರ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹೆಸರುಬೇಳೆ ಮಧ್ಯೆ ಮಧ್ಯೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹಿಂಗೆ ಹುರ್ಕೊಳ್ಳಿ. ನೋಡಿ, ಸ್ವಲ್ಪ ಚೇಂಜ್ ಆಗಿದೆ. ಇದಕ್ಕೆ ನಾವು ತೊಳೆದಿರೋ ಅಕ್ಕಿ ಹಾಕೋಬೇಕು. 1 ಗ್ಲಾಸ್ ಹೆಸರುಬೇಳೆಗೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು. ಎರಡು ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು 1 ನಿಮಿಷ ಹುರ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿಕೊಂಡ್ರೆ. ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಪೊಂಗಲ್ಲು, ಆ ರೀತಿ ಟೇಸ್ಟ್ ಬರುತ್ತೆ. ನೋಡಿ, ಸ್ವಲ್ಪ ಹಿಂಗೆ ಹುರ್ಕೊಂಡ್ಮೇಲೆ ನಾವು ಇದಕ್ಕೆ ನೀರು ಹಾಕೊಳ್ಳೋಣ. 1 ಲೋಟ ಹೆಸರುಬೇಳೆ 1 ಲೋಟ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು. ಯಾಕೆ ಪಾಕದಲ್ಲಿ 1 ಗ್ಲಾಸ್ ಬರುತ್ತೆ, ಅದಕ್ಕೋಸ್ಕರ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಕಾಯಿಸಿಟ್ಕೊಂಡಿದ್ದೀನಿ. ಯಾಕೆಂತ ಇದು ಬಿಸಿ ಇರುತ್ತಲ್ವ, ಬಿಸಿನೀರು ಹಾಕಬೇಕು. ತಣ್ಣೀರು ಹಾಕಿದ್ರೆ ತಿರ್ಗಾ ಮತ್ತೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನು ಈಗ ಕೂಗಿಸ್ಕೊಳ್ಳೋಣ. ಇದು 3 ವಿಷಲ್ ಆಗಬೇಕು. 3 ವಿಷಲ್ ತನಕ ಹೋಗಲಿ. ಈಗ 2 ಸತಿ ಕೂಗಿದೆ. ಈಗ ಬೆಲ್ಲ ಕರಗಿಸ್ಕೊಂಡಿದೆ ಅಲ್ವಾ, ನೋಡಿ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ, ಮಾಮೂಲಿ ಬೆಲ್ಲ ಹಾಕಿಲ್ಲ. ಇದೇನು ಸೋಸಕೊಳ್ಳೋಷ್ಟೇನಿರಲ್ಲ, ಇದರಲ್ಲಿ ಕಲ್ಲೇನಿರಲ್ಲ ಆರ್ಗ್ಯಾನಿಕ್ ಬೆಲ್ಲದಲ್ಲಿ. ಅದಕ್ಕೆ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದಕ್ಕೆ ನಾವು ಕೊಬ್ಬರಿ ಇಟ್ಕೊಂಡಿರ್ತೀವಲ್ವ, ಕೊಬ್ಬರಿ ಹಾಕೋಣ. ಒಂದು ಚಿಕ್ಕ ಬಟ್ಲು ಕೊಬ್ಬರಿ ಸಾಕಾಗತ್ತೆ. ಬೆಲ್ಲದಲ್ಲಿ ಸ್ವಲ್ಪ ಮಿಕ್ಸ್ ಆಗಲಿ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇರುತ್ತಲ್ವ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿದೆ. ಇಷ್ಟಾದರೆ ಸಾಕಾಗತ್ತೆ. ತುಂಬ ನುಣ್ಣಗಾಗಬಾರ್ದು, ಇಷ್ಟು ಕರೆಕ್ಟಾಗಿದೆ. 1 ಗ್ಲಾಸ್ ಬೇಳೆ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಇಷ್ಟು ಹದವಾಗಿ ಬರುತ್ತೆ. ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದೀವಲ್ವ, ಅದು ಹಾಕ್ಕೊಳ್ಳೋಣ. ಬೆಲ್ಲ, ಕೊಬ್ಬರಿ ಎಲ್ಲ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಚಿಟಿಕೆ ಉಪ್ಪು ಹಾಕೋಣ. ಅದು ಸ್ವಲ್ಪ ರುಚಿಗೆ 1 ಚಿಟಿಕೆ ಉಪ್ಪು, ಅದು ಒಳ್ಳೆ ರುಚಿ ಕೊಡುತ್ತೆ. ಏಲಕ್ಕಿ ಹಾಕೋಣ. ಏಲಕ್ಕಿ 1-2 ಸಿಪ್ಪೆ ಹಾಕಬೇಕು. ಸಿಪ್ಪೆ ಸಮೇತ ಹಾಕಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ತುಪ್ಪ ಹಾಕೋಣ. ನಾವು ಹುರಿದಕ್ಕೆ ತುಪ್ಪ ಹಾಕ್ಕೊಂಡಿದ್ವಲ್ಲ, ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1-2 ನಿಮಿಷ ಸ್ವಲ್ಪ ಸಿಮ್ಮಲ್ಲಿ ಸ್ವಲ್ಪ ಬೇಯಲಿ. ಚೆನ್ನಾಗಿ
ಚೆನ್ನಾಗಿ ಬೆಂದಿದೆ. ಸ್ವೀಟ್ ಪೊಂಗಲ್ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸ್ವೀಟ್ ಪೊಂಗಲ್ ರೆಡಿ. ಈ ಥರ ಮಾಡಿಕೊಂಡ್ರೆ ದೇವಸ್ಥಾನದಲ್ಲಿ ಸಿಗುವಂಥ ಸ್ವೀಟ್ ಪೊಂಗಲ್ಲು ಥರನೇ ಇರುತ್ತೆ. ಇದಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಹಾಕ್ತಾರೆ, ಬೇಕಾದರೆ ಹಾಕೋಬೋದು ಸ್ವಲ್ಪ, ಅದು ನಾನು ಹಾಕಿಲ್ಲ. ಬೇಕಾದರೆ ಸ್ವಲ್ಪ ಪಚ್ಚಕರ್ಪೂರ ಹಾಕ್ಕೊಳ್ಳಿ. ರೆಡಿ.